ವೆಲ್ಕಮ್ ಬ್ಯಾಕ್. ಅನಂತಕುಮಾರ್ ಹೆಗಡೆ ಹುಚ್ಚಾಟಕ್ಕೆ ಮಧು ಬಂಗಾರಪ್ಪ ಗರಂ ಆಗ್ಬಿಟ್ಟಿದ್ದಾರೆ. ರಣಕಣದಲ್ಲಿ ಜೋರಾಯ್ತು ಹೆಗಡೆ ವರ್ಸಸ್ ಮಧು ಫೈಟ್. ಈಗ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಕೊಡೋದು ಕೇಂದ್ರ ಸರ್ಕಾರ, ಕೇಂದ್ರದ ದುಡ್ಡಲ್ಲಿ ರಾಜ್ಯ ಸರ್ಕಾರ ಶೋಕಿ ಮಾಡ್ತಾ ಇದೆ. ಮೋದಿ ಏನ್ ಮಾಡಿದ್ದಾರೆ ಅಂತೀರಾ? ನೀವೇನು ಕಡ್ದು ಗುಡ್ಡೆ ಹಾಕಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗಿತ್ತು. ಸೊ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಇಬ್ಬರ ನಡುವೆ ಟಾಕ್ ವಾರ್ ಜಾಸ್ತಿ ಆಗ್ತಾ ಇದೆ. ಕೇಂದ್ರ ದುಡ್ಡಲ್ಲಿ ರಾಜ್ಯ ಸರ್ಕಾರ ಶೋಕಿ ಮಾಡ್ಕೊಂಡಿದೆ. ಮೋದಿ ಏನ್ ಮಾಡಿದ್ದಾರೆ ಅಂತೀರಾ? ನೀವೇನ್ ಕಡ್ದು ಗುಡ್ಡೆ ಹಾಕಿದ್ದೀರಾ? ಅಪ್ಪ ಯಾರಿಗ್ ಗೊತ್ತಿರಲ್ವೋ ಅಂತವ್ರು ಜಾತ್ಯಾತೀತರು ಅಂತ ಅನಂತಕುಮಾರ್ ಹೆಗಡೆ ಅವ್ರು ಹೇಳಿದ್ರು. ಹೆಗಡೆ ಒಬ್ಬ ಹುಚ್ಚ, ಅವನ ಮಾತನ್ನು ಯಾಕ್ರೇ ಸೀರಿಯಸ್ ಆಗಿ ತಗೊಳ್ತೀರಾ? ಎಲೆಕ್ಷನ್ ಬರೋವರೆಗೂ ಮಲಗಿರ್ತಾನೆ, ಆಮೇಲೆ ಎದ್ದು ಬರ್ತಾನೆ. ಈ ಸಾರಿ ರಾಜಕೀಯವಾಗಿ ಪರ್ಮನೆಂಟ್ ಆಗಿ ಮಲಗಿಸ್ತೀವಿ, ಡೋಂಟ್ ವರಿ ಅಂತ ಮಧು ಅವರು ಹೇಳಿದ್ದಾರೆ. ಆದ್ರೂ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಾರೆ. ಮೋದಿ ಮಾಡಿದ್ದೇನು, ನಮ್ಮ ಭಾಷೆ ಸ್ವಲ್ಪ ಹೊರಟ್ರಿ, ನಮ್ ಜವಾರಿನೂ ಅಲ್ರಿ, ನಮ್ದು ಹಳ್ಳಿ ಭಾಷೆ, ಶುದ್ಧ ಹಳ್ಳಿ ಮಕ್ಕಳು ನಾವು. ಮೋದಿ ಮಾಡಿದ್ದೇನು ಅಂತ ಕೇಳಿದ್ರೆ ನಾವ್ ಹೇಳ್ಬೇಕಾಗತ್ತೆ, ನೀವು ಹರಿದಿದ್ದೇನು. ಇವ್ರು ಮಾಡಿದ್ ನೋಡ್ರಿ, ಕತಿ ನೋಡ್ರಿ, ಇವ್ರು ಮಜಾ ಎಷ್ಟಂತ. ಇನ್ನು 1 ವರ್ಷ ಆಗಿಲ್ಲ, ಇನ್ನು 1 ವರ್ಷ ಆಗಿಲ್ರಿ ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದು. ಈಗಲೇ ಲಾಗ ಹೊಡಿಲಿಕ್ಕತ್ತಾರ ಇವ್ರು. ಪಗಾರ ಕೊಡ್ಲಿಕ್ಕೆ ದುಡ್ಡಿಲ್ಲ, ಅಂಗನವಾಡಿ ಕಾರ್ಯಕರ್ತರಿಗೆ, ಅಂಗನವಾಡಿ ಮಕ್ಕಳಿಗೆ ಕೊಡೋ ಫುಡ್ ಕೂಡ ಇವತ್ತು ಕಟ್ ಮಾಡ್ತಾ ಇದ್ದಾರೆ. ರಸ್ತೆಗೆ ನೀರಿಗೆ ದುಡ್ಡಿಲ್ಲ. MLAಗಳು, ಹೊಸ MLAಗಳು ಬಂದ್ರು, ಅವರಿಗೂ ಕೂಡ ಇವತ್ತು ರಸ್ತೆಗೆ ಅಥವಾ ಅವ್ರಿಗೆ ಡೆವಲಪ್ಮೆಂಟ್ ದುಡ್ಡಿಲ್ಲ. ಕಾಂಗ್ರೆಸ್ ಸರ್ಕಾರದ ಹತ್ರ ದುಡ್ಡೇ ಇಲ್ರಿ, ಕಾಂಗ್ರೆಸ್ ಸರ್ಕಾರದ ಹತ್ರ ದುಡ್ಡೇ ಇಲ್ಲ. ನಮ್ ಬದುಕನಾಗಾದ್ರೂ ಸರಿ, ದೇಶದ ಬದುಕನಾಗಾದ್ರೂ ಸರಿ, ನೀತಿ ಇರಬೇಕು, ನಿಯತ್ತು. ನೀತಿ ನಿಯತ್ತು ಎರಡೂ ಸರಿ ಇದ್ರೆ ಕೇಂದ್ರ ಸರ್ಕಾರದಲ್ಲಿ ಮೋದಿ ಸರ್ಕಾರ ಹೆಂಗ್ ಕೆಲಸ ಮಾಡ್ತದಲ್ಲ ಆ ರೀತಿ ಕೆಲಸ ಆಗ್ತಾವ. ನೀತಿ ನಿಯತ್ತು ಎರಡೂ ಇಲ್ಲ ಅಂತಂದ್ರೆ ಸಿದ್ದರಾಮುಲ್ಲಾ ಖಾನ್ ಸರ್ಕಾರ ಆಗ್ತಾವ. ನಾ ತಪ್ಪು ಹೇಳಿಲ್ರಿ ಅಪ್ಪ. ಸಿದ್ದರಾಮುಲ್ಲಾ ಖಾನ್ ಅಂತಂದ್ರೆ ಶುದ್ಧ ಜಾತ್ಯತೀತ ಪ್ರಶಸ್ತಿ. ನಾನು ಎಲ್ಲರನ್ನೂ ಸೇರಿಸ್ಕೊಂಡು ಹೇಳಕತ್ತೀನಿ, ನಾನು ಸಿದ್ದರಾಮುಲ್ಲಾ ಖಾನ್ ಅಂತ ಶುದ್ಧ ಜಾತ್ಯತೀತ ಹೆಸರದು. ಆ ಕಡೆಗೂ ಅಲ್ಲ, ಈ ಕಡೆಗೂ ಅಲ್ಲ. ಜಾತ್ಯತೀತರ ಬಗ್ಗೆ ಮುಂಚೆನೆ ಹೇಳಿದೀನಿ ನಾನು. ಎಲ್ಲರಿಗೂ ಒಂದೊಂದು ಜಾತಿ ಇರ್ತಾವ. ಜಾತಿ ಗುರ್ತಿಲ್ದೆ ಇರೋದು ಯಾರಿಗೆ ಹೇಳ್ರಿ? ಅಪ್ಪ ಯಾರು ಅಂತ ಗುರ್ತಿರಂಗಿಲ್ಲ ಅಂಥವ್ರು ಜಾತ್ಯತೀತ. ಈಗ ಯಾರಾದ್ರೂ ಬೇಕಾದ್ರೆ ಎದೆ ತಟ್ಟಿ ಹೇಳ್ಕಂಡ್ರಪ್ಪ ನಾವು ಜಾತ್ಯತೀತರು ಅಂತ. ಸ್ವಾಮಿ, ಈ ದೇಶದ ಜನರನ್ನ ಹುಚ್ಚರನ್ನಾಗಿ ಮಾಡ್ತಾ ಇದ್ದಾರೆ. ಈ ದೇಶದ ಧರ್ಮ, ಸಂಸ್ಕೃತಿ, ಪರಂಪರೆ, ಇತಿಹಾಸ ಯಾವುದು ಗೊತ್ತಾಗಬಾರದು, ಇದರಿಂದ ದೂರ ಹೋಗ್ಬೇಕು ಅಂತಾನೆ ಕಾಂಗ್ರೆಸ್ ಯೋಚನೆ ಮಾಡಿದೆ. ನೀತಿ ಮತ್ತು ನಿಯತ್ತು ಇದ್ರೆ ಅದು ಮೋದಿ ಸರ್ಕಾರ ಆಗುತ್ತೆ. ನೀತಿ ನಿಯತ್ತು ಏನೂ ಇಲ್ಲ ಅಂತಂದ್ರೆ ಅದು ಸಿದ್ದರಾಮುಲ್ಲಾ ಖಾನ್ ಸರ್ಕಾರ. ಹೋದಲ್ಲೆಲ್ಲ ರಾಜಕಾರಣ. ಮೊನ್ನೆ ಬನವಾಸಿಗೆ ಬಂದಿದ್ರ, ಬಂದು ಇಡೀ ಆ ಸಾಂಸ್ಕೃತಿಕ ವೇದಿಕೆಯಲ್ಲಿ ರಾಜಕಾರಣನೇ ಮಾಡಿದ್ರು. ಪಾಪ ನನ್ಗೆ ಸಿದ್ದರಾಮಯ್ಯನವ್ರು ನನ್ನನ್ನು ಅಷ್ಟು ಹಚ್ಕೊಂಡಿದಾರಂತ ಗುರುತೇ ಇಲ್ಲ. ಕನಸ್ನಾಗೂ ನಾ ಬೀಳ್ತಿದ್ದವ್ರಿ, ಅಷ್ಟೆಲ್ಲ ಹಚ್ಕೊಂಡಿದಾರಂತ ಗುರುತಿಲ್ಲ. ಅವ್ರ ಎದುರುಗಡೆ ಪ್ರತ್ಯಕ್ಷ ಆಗ್ಬಿಡ್ತಿದ್ದ. ಮುಂಚೆ ಎಲ್ಲೋದ್ರು ನನ್ನ ಸುದ್ದಿನೇ ಹೇಳ್ತಾ ಇರ್ತಾರೆ ಅವರಿಗೆ. ಕನಸ್ನಾಗೂ ಅನಂತಕುಮಾರ್ ಹೆಗಡೆ, ಮನಸ್ನಾಗೂ ಅನಂತಕುಮಾರ್ ಹೆಗಡೆ, ಹೊರಗಡೆ ಹೋದ್ರು ಅನಂತಕುಮಾರ್ ಹೆಗಡೆ, ಒಳಗಡೆ ಬಂದ್ರು ಅನಂತಕುಮಾರ್ ಹೆಗಡೆ. ನೋಡ್ರಿ, ನಮ್ಮನ್ನ ಅಂತರ್ಯಾಮಿಗಳ ಸರ್ವಾಂತರ್ಯಾಮಿ ಮಾಡಿದ್ದು ಸಿದ್ದರಾಮಯ್ಯ. ಧನ್ಯವಾದಗಳು. ದುರಹಂಕಾರಕ್ಕೆಂದ್ರಿ, ದುರಹಂಕಾರ. ಅವರದ್ದು ದುರಹಂಕಾರದ ಮಾತುಗಳನ್ನು ನೀವೆಲ್ಲ ಕೇಳಿದ್ರಿ, ಬಹುತೇಕ ಗೊತ್ತಿದೆ. ಇಷ್ಟುವರೆಗೆ ನಮ್ಮ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗೂ ಎಷ್ಟು ದುರಹಂಕಾರ ಇದ್ದರಕ್ಕಿಲ್ಲ, ಯಾವ ರಾಜಕಾರಣಿಗಳಿಗೂ ಇಷ್ಟು ದುರಹಂಕಾರ ಇದ್ದರಕ್ಕಿಲ್ಲ. ನಾವು ಉತ್ತರ ಕೊಟ್ರೇನೆ ಸಿದ್ದರಾಮಯ್ಯ ತಾಗುದ್ರಿ, ಇಲ್ಲಾದ್ರೆ ಮತ್ತೆ ಸುಮ್ಮನೆ ಅದು ಆ ಚರ್ಮಕ್ಕೆ ತಾಗಾಗಿಲ್ಲ. ದಯವಿಟ್ಟು ಕಾಂಗ್ರೆಸ್ ಈ ಮುಖವಾಡದ ಬದುಕು ನಮಗೆ ಗೊತ್ತಾಗಿದೆ.
ಬಿಜೆಪಿ ಏನು ಅನ್ನುವಂಥದ್ದನ್ನ ಅಧಿಕಾರದಿಂದ ತೋರಿಸ್ಕೊಟ್ಟಿದ್ದೀವಿ ಅನುಭವದಲ್ಲಿ. ಮಾಡೋ ಕೆಲಸ ಇಲ್ಲ. ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಜ್ಯೋತಿಷ ಹೇಳಕ್ ಕೇಳ್ರಿ, ಅಲ್ಲಿ ಜ್ಯೋತಿಷ ಬಹಳ ಜನರು ಕೇಳ್ತಾರೆ. ಮುಂಚೆ ಒಂದು ಭಾಷಣ ಮಾಡೋದ್ರಿ ಇಲ್ಲಿ ಈ ಗ್ಯಾರಂಟಿ ಎಲೆಕ್ಷನ್ ಬಾದ್ಮೆ ನೋ ವಾರಂಟಿ. ಇವ್ರದ್ದೇನ್ ಗ್ಯಾರಂಟಿ? ಮೋದಿಗೆ ಗ್ಯಾರಂಟಿ. ಏನ್ ಮೋದಿಗೆ ಗ್ಯಾರಂಟಿ? ಆಯ್ತು ಏನ್ ಕೊಟ್ಟಿರಿ? ಇಳಿಸಿದಾರ ಅಂದ್ರೂ ಅವ್ರ ಹಣೆ ಬರಕ್ಕೆ ಕಮ್ಮಿ. ಆ ಸಂತೋಷ್ ಲಾಡ್ ಅವ್ರು ಬಹಳ ಚೆನ್ನಾಗಿ ಹೌದಪ್ಪ ನಾವೆಲ್ಲ ಫ್ಲಾಪ್ ಮಾಡಿದ್ವಿ, ಏನ್ ಮೋದಿ ಅವರು ಬಂದ ತಕ್ಷಣ ಸೊನ್ನೆ ಸುತ್ಬಿಟ್ಟಾಗ ಅದಕ್ಕಿಂತ ಬೇಕಂದ್ರಿ. ಇಲ್ಲ, ಅವ್ರದೆಲ್ಲ ಬಾಲಕಾಟ್. ಅವ್ರ ಪ್ಲಾನಿಂಗ್ ಮಾಡಿಗಿಂತ ಇರಲಿ, ಅವ್ರ ಪ್ಲಾನಿಂಗ್ ನ ಆಪರೇಷನ್ ಮಾಡ್ಬಿಡ್ತೀವಿ. ಹೆಡ್ಲೆಸ್ ಬಿಜೆಪಿ ಇತ್ತು ಆಲ್ಮೋಸ್ಟ್ 6 ತಿಂಗಳು. ಅದಕ್ಕೊಂದು ಹೆಡ್ ಕೊಟ್ಟಾರೆ ಈ ಅಶೋಕ್ನ. ಅವರಿಗೆ ಹೆಡ್ ಎತ್ತಲಾಗೈತಿ ಅಂತಲೂ ಗೊತ್ತಿಲ್ಲ. ಫಸ್ಟ್ ಆ ಹೆಡ್ನ ಸರಿ ಮಾಡಿ ಕೇಳಲಿ. ನಮ್ಮ ಹೆಡ್ ಬೇಕಾದಷ್ಟು ಇದಾವೆ, ನಾವು ಊರು ತುಂಬ ಹೆಡ್ ಮಾಡ್ಕೊಂಡು ಕರೆಕ್ಟಾಗಿ ನಮ್ಮ ಹೈಕಮಾಂಡ್ ಹೇಳ್ಕೊಂಡಾಗ ಹೋಗ್ತದೆ. ಬಿಜೆಪಿಗೆ ಇದ್ರನ್ರಿ ಹೆಡ್ ಅಪೋಸಿಷನ್ ಲೀಡರ್ ಮಾಡೋ ಯೋಗ್ಯತೆ ಇಲ್ಲ. ಈ ದೇಶ ಆಳ್ತಾ ಇದ್ರಪ್ಪ, ಅದಕ್ಕೆ ಹೇಳಿದ್ದು ಹೆಡ್ಲೆಸ್ ಅಂತ. ಅಶೋಕ್ಗೆ ತಲೆ ಇಲ್ಲ ಅಂತಿದ್ದಕ್ಕೆ ಇದಕ್ಕೆ. ಯಾಕೆಂದ್ರೆ ಇಂಡಿಯನ್ ನಾರ್ಮ್ಸ್ನ ನೀವು ಬೇಡ, ಅದಕ್ಕೆ ಯಾಕೆ ಕಾಯ್ತೀರಿ ಅಂದ್ರೆ ಇವ್ರು ಎಂತ ಅಪೋಸಿಷನ್ ಪಾರ್ಟಿ ಇದ್ದೀರಿ ಇವರು. ಅಲ್ಲ, ಹುಚ್ಚ. ಎಲೆಕ್ಷನ್ ಆದ ತಕ್ಷಣ ತಲೆ ಎತ್ತುತ್ತಾನೆ, ಎಲೆಕ್ಷನ್ ಆದ ತಕ್ಷಣ ಮಲಗ್ತಾನೆ. ಈ ಸತಿ ಪರ್ಮನೆಂಟ್ ಆಗಿ ಮಲಗಿಸ್ತೀವಿ ಅವ್ರು. ಅಂದ್ರೆ ಮಲಗಿಸ್ತೀವಿ ಅಂದ್ರೆ ರಾಜಕೀಯವಾಗಿ. ಅದು ಬಿಜೆಪಿಯ ಒರಿಜಿನಲ್ ಕಲ್ಚರ್. ಬಿಜೆಪಿ ಕಲ್ಚರ್ ಅದು. ನನ್ನ ತಂದೆ ತಾಯಿ ನಮ್ಮ ಪಕ್ಷ ಅದನ್ನು ಹೇಳ್ಕೊಟ್ಟಿಲ್ಲ. ಅದಕ್ಕೆ ನಾನು ಹೇಳೋದು ಬಿಜೆಪಿ ಕಲ್ಚರ್ ಅದು. ಅವನು ಎತ್ತಿಡ್ದಿದ್ದ. ಎಸ್ ನೋಡಿ, ಈಗ ಯಾವ ರೀತಿಯಾಗಿ ಇಬ್ರು ಒಬ್ಬರಿಗೊಬ್ರು ಮಾತಿನಲ್ಲೇ ಟಕ್ಕರ್ ಕೊಟ್ಟಿದ್ದಾರೆ ಅಂತ. ಇತ್ತೀಚೆಗೆ ಅನಂತ್ ಕುಮಾರ್ ಹೆಗಡೆ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಕೂಡ ಅದೇ ರೀತಿಯಾದಂಥ ಮಾತುಗಳನ್ನು ಆಡ್ತಿದೆ. ಯಾಕಂದ್ರೆ ಒಬ್ಬ ಸಂಸದರಾಗಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಏನು ಮಾತಾಡಬೇಕು, ಏನು ಮಾತಾಡಬಾರದು ಅನ್ನೋದು ಗೊತ್ತಿಲ್ಲ. ಈಗ ಆರೋಪ ಪ್ರತ್ಯಾರೋಪ ಅಥವಾ ಟಾಕ್ ವಾರ್ ಇದೆಲ್ಲವೂ ಕೂಡ ಇರುತ್ತೆ. ಆದರೆ ಮಾತನಾಡುವಂಥ ಸಂದರ್ಭದಲ್ಲಿ ಭಾಷೆಯ ಮೇಲೆ ಹಿಡಿತಾ ಇರಬೇಕು ಅಂತ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ.